ವೀವರ್ಸ್, ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು, ಉಬ್ಬಿ ಬರಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಹಾಗಾದರೆ ವಿಡಿಯೋ ನೋಡಿ. ಎಸ್, ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಹೇಗೆ ಬಡಿತಾ ಇದ್ದೀನಲ್ವಾ, ಇರೋ ಬರೋ ಕೋಪ ಎಲ್ಲ ಅದ್ರ ಮೇಲೆ ತೋರಿಸ್ತಾ ಇದ್ದೀನಿ. ಕೋಪ ಎಲ್ಲ ಈ ಥರ ಚಪಾತಿನ ನಾದ್ಕೊಂಡಾದಮೇಲೆ ಈ ಥರ ಉಂಡೆಗಳನ್ನ ಮಾಡಿ ಹಿಟ್ಟಲ್ಲಿ ಅದ್ಕೊಂಡು ಈ ಥರ ಪೂರಿ ಹಾಗೆ ಲಟ್ಟಿಸ್ಕೋಬೇಕು ಫಸ್ಟು, ಆಯಿತಾ? ಅದಾದಮೇಲೆ ಸ್ವಲ್ಪ ಅದಕ್ಕೆ ಎಣ್ಣೆನ ಹಚ್ಕೋಬೇಕಾಗತ್ತೆ. ಇದೇ ಮೇಯ್ನ್ ಟಿಪ್ ಚಪಾತಿ ಉಬ್ಬಿ ಬರೋಕ್ಕೆ. ಅಂದರೆ ನಾನು ಈ ಥರ ಮಾಡ್ತೀನಿ, ಸೊ ಹಾಗಾಗಿ ಚಪಾತಿ ಉಬ್ಬಿ ಬರುತ್ತೆ. ಸೊ ಲೈವಾಗಿ ನಿಮಗೆ ತೋರಿಸ್ತೀನಿ ಕೂಡ ಹೇಗೆ, ಅಂದರೆ ವೀಡಿಯೋದಲ್ಲಿ ತೋರಿಸ್ತೀನಿ ಕೂಡ ಹೇಗೆ ಉಬ್ಬಿ ಬಂದಿದೆ ಅಂತ. ನೋಡಿ, ಈ ಥರ ಎಣ್ಣೆನ ಪೂರ್ತಿಯಾಗಿ ಹಚ್ಕೊಂಡು ಈ ಥರ ಮಡಚ್ಕೋಬೇಕು. ಮಡ್ಚ್ಕೊಂಡಾದಮೇಲೆ ಲಟ್ಟಿಸ್ಕೋಬೇಕು. ಕೆಲವರು ಲಟ್ಸ್ಕೊಳ್ಬೇಕಾದ್ರೆ ಎಣ್ಣೆ ಹಾಕಿ ಲಟ್ಸ್ಕೊಳ್ತಾರೆ, ಕೆಲವರು ಹಿಟ್ಟು ಹಾಕಿ ಲಟ್ಟಿಸ್ಕೊಳ್ತಾರೆ. ಬಟ್ ನನಗೆ ಹಿಟ್ಟು ಹಾಕಿದ್ರೇ ಆರಾಮಾಗಿ ಲಟ್ಸೋಕ್ಕಾಗತ್ತೆ. ಎಣ್ಣೆ ಹಾಕಿದ್ರೆ ಒಂದೊಂದ್ಸಲ ಎದ್ದು ಬರಲ್ಲ ಅದು. ಸೊ ಹಾಗಾಗಿ ನಾನು ಹಿಟ್ಟು ಹಾಕಿ ಲಟ್ಟಿಸ್ಕೊತೀನಿ. ಸೊ ಇಷ್ಟು ಆದಮೇಲೆ ಸೊ ಇಲ್ಲಿ ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಜಾಸ್ತಿನೂ ಹಿಟ್ಟು ಹಾಕಬೇಕಂತ ಇಲ್ಲ, ಸ್ವಲ್ಪ ಎರಡೂ ಬದಿಯಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀಟಾಗಿ ಚಪಾತಿನ ಲಟ್ಟಿಸ್ಕೋಬೇಕು. ಇಲ್ಲಿ ರೌಂಡ್ ಶೇಪ್ ಬರ್ತಾ ಇಲ್ಲ ನಮಗೆ ಚಪಾತಿ. ರೌಂಡ್ ಶೇಪ್ ಬೇಕು ಅಂದರೆ ಮಾಡ್ಬೋದು, ನಂಗೆ ಬರುತ್ತೆ. ಬಟ್ ನಾನು ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಹೇಗೋ ಒಂದು ಹೊಟ್ಟೆಗೆ ಹೋದರೆ ಸಾಕಪ್ಪ ಅನಿಸ್ತಿತ್ತು. ಸೊ ಹಾಗಾಗಿ ಚಪಾತಿ ಯಾವ ಶೇಪಲ್ಲಿದೆ ಅನ್ನೋದನ್ನ ದಯವಿಟ್ಟು ಇಗ್ನೋರ್ ಮಾಡಿ ಅದನ್ನು. ಬಿಕಾಸ್ ನಾನು ರೌಂಡ್ ಶೇಪ್ ಲಟ್ಟಿಸ್ಲಿಲ್ಲ ಇಲ್ಲಿ. ಶೇಪ್ನ ಇಗ್ನೋರ್ ಮಾಡಿಬಿಟ್ಟು ಉಬ್ಬಿ ಬರೋದನ್ನ ನೋಡೋಣ ಈಗ. ಸೊ ಇಷ್ಟಾದಮೇಲೆ ತವಾ ಬಿಸಿಯಾಗಿದೆ, ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಚಪಾತಿ ಮಾಡಬೇಕಾದ್ರೆ ಯಾವಾಗ್ಲೂ. ಸೊ ಈ ಥರ ನೋಡಿ ಚಪಾತಿ ಹೇಗೆ ಉಬ್ತಾ ಇದೆ. ನಾನು ಹೇಳಿದ್ನಲ್ವ, ಉಬ್ಬಿ ಬರುತ್ತೆ ಚಪಾತಿ, ಪೂರಿ ಥರ ಉಬ್ಬತ್ತೆ ಅಂತ. ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ಅಲ್ಲ. ಸೊ ಇದಾದಮೇಲೆ ನಾನು ಎಣ್ಣೆ ಎಲ್ಲ ಹಚ್ಚೇ ಇಲ್ಲ, ಇನ್ನು ಹಚ್ಚದೇ ಈ ಥರ ಉಬ್ಬಿ ಬರ್ತಾಯಿದೆ. ಸೊ ಇಷ್ಟಾದಮೇಲೆ ನೀವು ತುಪ್ಪನೋ ಎಣ್ಣೆನೋ ಸ್ವಲ್ಪ ಹಚ್ಕೊಳ್ಬೋದು. ಸೊ ನಾನು ಇಲ್ಲಿ ದಾತ್ರಿಗೆ ಕೊಡೋದ್ರಿಂದ ಸ್ವಲ್ಪ ತುಪ್ಪ ಹಚ್ಕೊಳ್ತೀನಿ. ಸೊ ಹಚ್ಕೊಂಡಾದ್ಮೇಲೆ ಅವಳಿಗೆ ಒಂದು ಸಣ್ಣ ಪೀಸ್ ಕೊಟ್ಟಿದ್ದೆ, ಅವಳು ತಿಂತಾಯಿದ್ಲು. ಸೊ ನಾನು ಅಡುಗೆ ಮಾಡ್ಬೇಕಾದ್ರೆ ಅವಳು ಈ ಥರ ಚೇರಲ್ಲಿ ಹಾಕಿ ಕೂರಿಸಿದ್ರೆ ಸ್ವಲ್ಪ ಕುತ್ಕೊಳ್ತಾಳೆ. ಸೊ ಚಪಾತಿ ರೆಡಿ. ಚಪಾತಿ ಜೊತೆ ಹೆಸರು ಕಾಳು ಪಲ್ಯ ಮಾಡಿದ್ದೀನಿ, ಅದು ಹೇಗೆ ಮಾಡಿದೆ ಅಂತ ತೋರಿಸ್ಬಿಡ್ತೀನಿ. ಸೊ ನಾವು ಮುಂಚೆನೇ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ರೆ ಓವರ್ ನೈಟು ಒಂದು ವಿಷಲ್ ಮಾಡಿದ್ರೆ ಸಾಕು. ನಾನಿಲ್ಲಿ ಈಗ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ದೆ. ಸೊ ಹಾಗಾಗಿ ಹೆಸರು ಕಾಳನ್ನ ಈ ಥರ ಕುಕ್ಕರಲ್ಲಿ ಹಾಕ್ಕೊಂಡು 2 ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. 2 ಆಲೂಗಡ್ಡೆ ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಕುಕ್ಕರ್ನಲ್ಲಿ ಹೆಸರು ಕಾಳನ್ನ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಸೊ ವಿಷಿಲ್ ಹಾಕಿ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು 3 ವಿಷಿಲ್ ತೆಗಿಬೇಕಾಗುತ್ತೆ. ಬೇಕಾದ್ರೆ ಅವಾಗಲೇ ಮಾಡಬೇಕು ಅಂತ ಹೇಳಿದ್ರೆ ಒಂದು 3 ವಿಷಿಲ್ ತೆಗಿಬೇಕಾಗುತ್ತೆ. ಸೊ ಕುಕ್ಕರ್ ಬಿಟ್ಟಿದೆ, ಸೊ ತೆಗೆದು ನೋಡಿ. ಸೊ ಇವಾಗ ನಾನು ಅದನ್ನು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಸೊ ಇಲ್ಲೇನು ಕಾಳುಗಳೆಲ್ಲ ಇಟ್ಟಿದ್ದೀನಲ್ಲ, ಇದು ನಮ್ಮ ಪಾಪುದು ದಾತ್ರಿದು, ಅವಳಿಗೆ ಸರಿ ಮಾಡೋಕ್ಕೋಸ್ಕರ ಎಲ್ಲ ತೊಳೆದು ನೆನೆಸಿ ತೊಳೆದು ಅದನ್ನು ಒಣಗಿಸಿದ್ದೆ. ಸೊ ಅದೇ ಇದು. ಸೊ ಈಗ ಒಗ್ಗರಣೆ ಏನೇನು ಹಾಕಿದೆ ಅಂದರೆ, ಆ್ಯಸ್ ಯೂಶ್ವಲ್ ಸಾಸಿವೆ ಆದಮೇಲೆ ಉದ್ದಿನಬೇಳೆ, ಹಾಗೆ ಕಡಲೆಬೇಳೆ, ಮತ್ತು ಜೀರಿಗೆ. ಸೊ ಇದನ್ನು ಹಾಕಿದ್ದೀನಿ. ಸೊ ಚೂರೇ ಹಾಕಿದ್ದೀನಿ, ಜಾಸ್ತಿ ಏನಿಲ್ಲ. ಇದನ್ನೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿದ್ದೆ, ಈರುಳ್ಳಿನೂ ಹಾಕಿದೆ. ಹಸಿಮೆಣ್ಸಿನ್ಕಾಯಿ ಬೇಕು ಅಂದವ್ರು ಹಾಕ್ಕೋಬೋದು. ನಾನು ಖಾರದ ಪುಡಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ. ಸ್ಮ್ಯಾಶ್ ಮಾಡಿದ್ದು ಆಲೂಗಡ್ಡೆನ ಹಾಕಿದ್ದೀನಿ, ಬೇಯಿಸಿಟ್ಕೊಂಡಿದ್ವಲ್ಲ ಅದು. ಸೊ ಆ ಆಲೂಗಡ್ಡೆನೂ ಹಾಕಿ ಮಿಕ್ಸ್ ಕೊಟ್ಟೆ ಚೆನ್ನಾಗಿ. ಈಗ ಒಂಚೂರು ಅರಶಿನ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿ, MTR ಗರಂ ಮಸಾಲ ಪುಡಿನೇ ನಾನು ಯೂಸ್ ಮಾಡೋದು. ಆಮೇಲೆ ಅಚ್ಚ ಖಾರದ ಪುಡಿ.
ಸೊ ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಟು ಹಾಗೆ ಬೇಯಿಸಿಟ್ಟಿರ್ತಕ್ಕಂತಹ ಹೆಸರು ಕಾಳು ಇದನ್ನು ಹಾಕಿದರೆ ಪಲ್ಯ ರೆಡಿ ಆಯಿತು. ಸ್ವಲ್ಪ ಗ್ರೇವಿ ಥರ ಬೇಕು ಅಂತಂದರೆ ನೀರು ಹಾಕ್ಕೊಳ್ಬೋದು, ಅಥವಾ ಆ ಬೇಯಿಸಿರೋ ನೀರಿರುತ್ತಲ್ಲ ಅದನ್ನು ಹಾಕ್ಕೋಬೋದು. ಈ ಥರ ಅಡುಗೆ ಮಾಡ್ತಾಯಿದ್ರೆ ಇವಳನ್ನ ಹಿಂಗೆ ಕೂರಿಸ್ಕೊತೀನಿ, ಹಿಂಗೆ ಅದ್ರ ಮೇಲೆ ಚೇರ್ ಮೇಲೆ ಹಾಕ್ಕೊಂಡು ಕೂರಿಸ್ಕೊಂಡಿದ್ದೀನಿ. ಹಾಯ್ ಹೇಳೋದಾದ್ರಿ, ಎಸ್, ಗ್ರೇವಿ ರೆಡಿ ಆಯಿತು. ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಚಪಾತಿ ಹೆಸರು ಕಾಳು ಪಲ್ಯ ರೆಡಿ. ಚಪಾತಿ ಹೀಟ್ ಅಂತಾರಲ್ಲ, ಹೆಸರು ಕಾಳು ತಂಪು, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಾನು ಹೆಸರು ಕಾಳು ಬೇಯಿಸಿದ್ನ ತಾತ್ರಿಗೆ ತಿನ್ನಿಸ್ತಾ ಇದ್ದೀನಿ. ಹೆಸರು ಕಾಳು ಬೇಯಿಸಿರೋ ನೀರಿಂದ ನಾನು ಸಾರು ಕೂಡ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡಿ, ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಪ್ಲೀಸ್ ಮರಿಬೇಡಿ. ನಮಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್.